ಪಾರ್ವತಿಯವರು ಬಂದು ರಿಸೀವ್ ಮಾಡ್ಕೊಂಡು ಹೋಗಿದಾರ ಮೇಡಮ್ ಆ ಪತ್ರನ. ಇವ್ರೇನ್ ರಿಜಿಸ್ಟರ್ ಪೋಸ್ಟ್ ಅಲ್ಲ ಕಳಿಸಿದ್ದಾರೆ. ಇವ್ರೇನ ಗುದ್ದಾಗಿ ಯಾರು ಅಧಿಕಾರಿಗಳು ತಂಡ ಕೊಟ್ಟಿದಾರ? ಯಾರು ಮೇಡಮ್ ಅದು ಸಹಿ ಮಾಡಿರೋದು 19/8/2014 ಯಾರು ಮೇಡಮ್ ಸಹಿ ಮಾಡಿರೋದು? ಇದ್ರ ಸಿದ್ದರಾಮಯ್ಯ ಹೇಳ್ಬೇಕು ಯಾರು ಸಹಿ ಅಂತ. ಇಲ್ಲ ನಾನು ಹೇಳ್ತೀನಿ, ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲದಂಗೆ ನಡೆದಿದೆ ಅಂತ ಹೇಳ್ತಾರ ನಾವು ಸಿದ್ದರಾಮಯ್ಯನವರು. ಆ ಪತ್ರಕ್ಕೆ ಯಾರು ಸಹಿ ಮಾಡಿರೋದು? 19/8/2024 ಹೇಳಕ್ ಹೇಳಿ ಸಿದ್ದರಾಮಯ್ಯನವ್ರಿಗೆ. ಅವಾಗ ಅವ್ರ ಪಾತ್ರ ಇದೆಯೋ ಅಲ್ವಂತ ಅವಾಗಲೇ ಅಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಮಾತಾಡ್ಬೇಕದು ಇನ್ನೂ ಬೇಕಾದಷ್ಟಿದೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಮೇಡಮ್, ಆ ಭೂಮಿಲಿ ಲಿಂಗಂದು ಅಲ್ಲ ಮೇಡಮ್, ಜವರಂದು ಅಲ್ಲ, ಮಲ್ಲಯ್ಯಂದು ಅಲ್ಲ, ಮಲ್ಲಯ್ಯನ ಮಕ್ಕಳದು ಅಲ್ಲ, ಸರ್ಕಾರಿ ಭೂಮಿ. ಎಕ್ಸಾಕ್ಟ್ಲಿ. ಅದು ಸರ್ಕಾರಿ ಹೊತ್ತು ಅನ್ನೋದಕ್ಕೆ ದಾಖಲೆ ಇದೆ. ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ನೆಕ್ಸ್ಟ್. ಅದಕ್ಕೆ ದಾಖಲೆಗಳು ತಗೊಂಡಿದ್ದೀನಿ. ದಾಖಲೆಗಳು ಇನ್ನೊಂದು ದಾಖಲೆಗಳು ಪೆಂಡಿಂಗ್ ಇದೆ, ಅದನ್ನು ಬಿಡುಗಡೆ ಮಾಡ್ತೀನಿ. ಯಾರ್ದು ಅಲ್ಲ, ಲಿಂಗನದು ಆಸ್ತಿ ಅಲ್ಲ ಅದು, ಜವರಂದು ಅಲ್ಲ, ಮಲ್ಲಯ್ಯಂದು ಅಲ್ಲ, ದೇವರಾಜಂದು ಅಲ್ಲ, ಪಾರ್ವತಿಯವ್ರದ್ದು ಅಲ್ಲ, ಮಲ್ಲಿಕಾರ್ಜುನ ಸ್ವಾಮಿದು ಅಲ್ಲ. ಅದು ಸರ್ಕಾರಿ ಆಸ್ತಿ ಅನ್ನೋದು ದಾಖಲೆ ನಾನು ಬಿಡುಗಡೆ ಮಾಡ್ತೀನಿ ನೆಕ್ಸ್ಟ್ ಮುಂದೆ. ಸ್ವಜನ ಪಕ್ಷಪಾತ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ನಾವು ಕೇಳಲೇ ಇಲ್ಲ, ಮೂಡಾದವ್ರಾಗೆ ಬಂದ್ ಕೊಟ್ರು, ನಾವು ತಗೊಂಡ್ವಿ, ನಮ್ ಭೂಮಿ ನಮ್ ಜಮೀನ್ ವಶಕ್ಕೆ ಪಡೆದ್ಬಿಟ್ರೆ ಬಿಟ್ಬಿಡ್ಬೇಕೇನ್ರಿ? ಸಿದ್ದರಾಮಯ್ಯನವ್ರ ಪ್ರಶ್ನೆ ಇದು. ಗಂಗರಾಜ್ ಅವರೇ ಮೇಡಮ್ ಫಸ್ಟ್ ಇದನ್ನೆಲ್ಲ ಬಿಟ್ಬಿಡಾಕ್ ಹೇಳಿ ಕರೆಕ್ಟ್ ಆಗಿ. ನಾವು ಮೊದಲೇ ಫ್ರಮ್ ಬಿಗಿನಿಂಗ್ ಅದಲ್ಲೇ ನಾನು ಮೊದಲನೇ ಪ್ರೆಸ್ ಮೀಟ್ ಅಲ್ಲೇ ಮಾಧ್ಯಮದಲ್ಲಿ ದಾಖಲೆ ಬಿಡುಗಡೆ ಮಾಡಿದ ದಿವಸನೇ ನಾನು ಹೇಳಿದೆ, ಮೂಡ ಎದುರುಗಡೆನೆ ಫಸ್ಟ್ ಡಾಕ್ಯುಮೆಂಟ್ ನಾವು ಬಿಡುಗಡೆ ಮಾಡಿದೆ, ಎಂಟೈರ್ ಡಾಕ್ಯುಮೆಂಟ್ ಮೇಡಮ್. ಅವತ್ತೇ ನಾನು ಹೇಳಿದೆ, ನಾನು ಮತ್ತೆ ವಿಶ್ವನಾಥ್ ಅವರು ಹೇಳಿದ್ರು, ಅಲ್ಲಿ ಕೂತಿರೋ ಹಲವಾರು ಗೆಳೆಯರು ಹೇಳಿದ್ರು, ಮೊದಲು ನಿಮ್ಮ ಈ ನಿವೇಶನವನ್ನು ಸರೆಂಡರ್ ಮಾಡಿ, ನೀವು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿ, ನೀವು ಸಿಬಿಐ ಕೊಡೋದೇ ಬೇಕಾದ್ರೆ SITಗೆ ಕೊಡಿ. ನೀವು ಫಸ್ಟ್ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಥಮ ಪ್ರಜೆಯಾಗಿ ನೀವು ಮಾಡಿರೋ ತಪ್ಪನ್ನ ಅರ್ತು ನೀವು ಸರೆಂಡರ್ ಮಾಡಿ. ನಿಮಗೆ ಅಧಿವೇಶನ ಬೇಡ, ಎನ್ಕ್ವೈರಿಗೆ ಆರ್ಡರ್ ಮಾಡಿ ಅಂತ ಕೇಳ್ಕೊಂಡ್ವಿ ನಾವುನುವೆ. ಅವತ್ತೇ ಮಾಡಬಹುದಿತ್ತು. ಇವ್ರು ಸುಮ್ಮನೆ ಸಮರ್ಥಿಸ್ಕೊಂಡು ದೊಡ್ಡದು ಮಾಡ್ಕೊಂಡು ಹೋಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಲೂ ಸಹ ಕಾಲ ಮಿಂಚಿಲ್ಲ. ಇದು ತಪ್ಪಾಗಿರೋದು ಕನ್ಫರ್ಮ್ ಪಕ್ಕ. ನಿಮ್ಮ ಕಚೇರಿಯ ಅಧಿಕಾರಿ, ನಿಮ್ಮ ಕಚೇರಿಯ ಸಹಾಯಕರೇ ಇದನ್ನ ಫಾಲೋ ಅಪ್ ಮಾಡಿದ್ದಾರೆ. 50-50 ಅನುಪಾತನೇ ತಪ್ಪು ಮೇಡಮ್. 2000 ಆ ಮೀಟಿಂಗ್ ಅಲ್ಲಿ ಆ ಸಬ್ಜೆಕ್ಟ್ ಬಂದಿರೋದು ನಿಜ, ಆದ್ರೆ ಡಿಸೈಡ್ ಆಗಿಲ್ಲ. ನೆಕ್ಸ್ಟ್ ಮೀಟಿಂಗ್ ಮುಂದೋಗುತ್ತೆ. ಅದನ್ನ ಆಡಿಯೋ ನನ್ನಲ್ಲಿದೆ. ಆ ಮೀಟಿಂಗ್ ಅಲ್ಲಿ ಏನ್ ನಡೀತು ಅವತ್ತು ಸಬ್ಜೆಕ್ಟ್, ಎಂಟೈರ್ ಡಾಕ್ಯುಮೆಂಟ್, ಎಂಟೈರ್ ಆಡಿಯೋ ನನ್ನಲ್ಲಿದೆ. ಮಾಹಿತಿ ಹಾಕಲ್ಲ, ಅದನ್ನು ತಗೊಂಡಿದ್ದೀನಿ. ಆ ಮೀಟಿಂಗ್ ಅಲ್ಲಿ ಎಲ್ಲಾ ಅಲ್ಲಿದ್ದ ಮೆಂಬರ್ಗಳು ಎಲ್ಲಾ ಮಾತಾಡ್ತಾರೆ. ಎಲ್ಲಾ ಮಾತಾಡ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಎಲ್ಲರೂ ಅವ್ರವ್ರ ಏನೋ ಇದನ್ನ ಹೇಳ್ತಾರೆ, ತಕರಾರುಗಳು ಏನೇನಿತ್ತು ಎಲ್ಲ ಹೇಳ್ತಾರೆ. ಕೊನೆ ಲಾಸ್ಟ್ ಏನ್ ಡಿಸೈಡ್ ಆಗುತ್ತೆ ಮೇಡಮ್ ಆ ಮೀಟಿಂಗ್ ಅಲ್ಲಿ? ರಾಮದಾಸ್ ಅವರು ಕೊನೆಗೆ ಮಾತಾಡ್ಬಿಟ್ಟು ಏನ್ ಹೇಳ್ತಾರೆ ನೋಡ್ರಿ, ಒಂದೊಂದೇ ಪ್ರಕರಣಗಳು 50-50 ಅನುಪಾತದಲ್ಲಿ ನೀವು ತರೋದ್ ಬೇಡ. ಒಟ್ಟು ಎಷ್ಟು ಮೂಡಾದಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಎಷ್ಟು ಬದಲಿ ನಿವೇಶನ ಕೊಡ್ಬೇಕಾಗಿ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ಎಷ್ಟು ಭೂಮಿನ ಭೂಸ್ಪರ್ಧನ ಮಾಡ್ಕೊಳ್ಳದಲ್ಲೇ ಉಪಯೋಗಿಸ್ಕೊಂಡಿದ್ದೀರಾ, ಅದಕ್ಕೆಲ್ಲ ಎಷ್ಟು ಕೊಡ್ಬೇಕಾಗುತ್ತೆ, ಎಷ್ಟು ದುಡ್ಡು ಕೊಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಎಷ್ಟು ಬದಲಿ ನಿವೇಶನ ಕೊಡ್ಬೇಕಾಗುತ್ತೆ, ಸಂಪೂರ್ಣವಾದ ವರದಿ ತಗೊಳ್ಳಿ. ಅಲ್ಲಿದ್ದಂತಹ ಭೂಸ್ವಾಧೀನ ಶಾಖೆಯ ಅಧಿಕಾರಿ ಚಂದ್ರಮ್ಮ ಅವರಿಗೆ ಇದನ್ನ ಇನ್ಸ್ಟ್ರಕ್ಷನ್ ಕೊಟ್ಟರು. ಆ ಮೀಟಿಂಗ್ ಅಲ್ಲಿ ಕೊಟ್ಟು ಈ ಎಂಟೈರ್ ವರದಿ ಸಮೇತ ಒಂದು ದೊಡ್ಡ ಸ್ಕ್ರೀನ್ ಹಾಕಿ, LED ಸ್ಕ್ರೀನ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಡಿಸ್ಪ್ಲೇ ಮಾಡಿ ಏನೇನು ನಮಗೆ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಸಂಪೂರ್ಣ ವರದಿ ತಗೊಂಡು ಮಂಡಿಸಿ ಒಂದು ಅರ್ಧ ದಿವಸ ಇದಕ್ಕೋಸ್ಕರ ಸೀಮಿತವಾಗಿ ಇಟ್ಟುಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಮುಂದಿನ ಮೀಟಿಂಗ್ ಮುಂದಕ್ಕೆ ಹೋಯ್ತು, ಪೋಸ್ಟ್ಪೋನ್ ಆಯ್ತು. ಅದು ನಿರ್ಣಯ ಆಗ್ಲಿಲ್ಲ, ನಿರ್ಧಾರನೂ ಆಗ್ಲಿಲ್ಲ. ಅವತ್ತು ನೆಕ್ಸ್ಟ್ ಮೀಟಿಂಗ್ ತರಬೇಕಿತ್ತು ಸಬ್ಜೆಕ್ಟ್. ನೆಕ್ಸ್ಟ್ ಮೀಟಿಂಗ್ ಸಬ್ಜೆಕ್ಟ್ ಬರ್ಲಿಲ್ಲ. ಇದನ್ನೇ ರೆಸಲ್ಯೂಷನ್ ಆಗಿ ಮಾಡ್ಕೊಂಡಿದ್ದಾರೆ. ಅದು ಆಡಿಯೋ ಇದೆ, ಆ ಆಡಿಯೋ ಇದೆ. ನಾನು ಮಾಹಿತಿ ಹಕ್ಕಲ್ಲಿ ನಾನು ತಗೊಂಡಿದ್ದೀನಿ, ಅದರ ಆಡಿಯೋ ಇದೆ. ಆ ಮೀಟಿಂಗ್ ಅಲ್ಲಿ ನಡೆದದ್ದು ಯಾರ್ಯಾರು ಏನೇನು ಮಾತಾಡಿದ್ರು, ಕೊನೆಗೆ ಡಿಸೈಡ್ ಆಗಿತ್ತು ಅಂತ. ಅಲ್ಲಿ ಆ ರೆಸಲ್ಯೂಷನ್ ಕೊನೆಗೆ ನಟೇಶ್ ಮತ್ತೆ ಚೇರ್ಮನ್ ಆಗಿದ್ದಂತ ರಾಜು ಅವರು ಸಹಿ ಹಾಕಿದ್ದಾರೆ. ಇಷ್ಟೇ. ಅದು ಸರ್ಕಾರಕ್ಕೆ ಹೋಗ್ಬೇಕು. ಆ ಒಂದು ಏನ್ ರೆಸಲ್ಯೂಷನ್ ಮೀಟಿಂಗ್ ಆಗುತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದು ರೀಡ್ ಅಂಡ್ ರೆಕಾರ್ಡ್ ಆಗ್ಬೇಕು. ಅದನ್ನು ಮಾಡಿಲ್ಲ ಅವರು. ನೆಕ್ಸ್ಟ್ ಮೀಟಿಂಗ್ ಬರ್ಲೇ ಇಲ್ಲ ಸಬ್ಜೆಕ್ಟ್. ಇದು ಡಿಸೈಡ್ ಆಗಿದ್ದು. ಡಿಸೈಡ್ ಅಂತ ಇನ್ನ ತೀರ್ಮಾನ ಆಗ್ಲಿಲ್ಲ.
ಮುಂದಿನ ಮೀಟಿಂಗ್ಗೆ ಸಂಪೂರ್ಣ ವರದಿ ಮಂಡಿಸ್ಬೇಕು ಅಂತ ಹೇಳ್ತಾರೆ ರಾಮದಾಸ್ ಅವರು. ಅದಕ್ಕೆ ಎಲ್ಲರೂ ಒಪ್ಪಿಬಿಟ್ಟು ಹೊರಟು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತಾರೆ. ಹ್ಮ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬರ್ಲಿಲ್ಲ, ಇದನ್ನೇ ರೆಸಲ್ಯೂಷನ್ ಮಾಡ್ಕೊಂಡ್ರು. ಇದಕ್ಕೆ ಅಧ್ಯಕ್ಷರು ಸಹಿ ಮಾಡಿದ್ರು, ನಟೇಶ ಸಹಿ ಮಾಡಿದ್ರು. ಏನಾಗಿರ್ಬೋದು ಗಂಗರಾಜು ಸರ್? ಒಂದು ಊಹೆನೆ ಮಾಡೋಣಪ್ಪ, ಹಿಂಗೆ ಆಗಿದೆಯಾ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಏನಾಗಿರ್ಬೋದು? ಒಂದು ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ಡಿಸೈಡ್ ಮಾಡೋಣ ಅಂತ ನಿರ್ಧಾರ ಮಾಡಿ ನೆಕ್ಸ್ಟ್ ಮೀಟಿಂಗ್ ಒಳಗೆ ಇಲ್ಲವೇ ಇಲ್ಲ, ಆ ಸಬ್ಜೆಕ್ಟೇ ಇಲ್ಲ. ರಾತ್ರಿ ಇದನ್ನ ಮಾರ್ಪಾಡು ಮಾಡಿ ತಮಗೆ ಅನುಕೂಲಕ್ಕೆ ಬೇಕಾದಂತೆ ನಿಯಮ ಮಾಡಿ ಕಾಂಪನ್ಸೇಷನ್ ಅನ್ನ ವಿಜಯನಗರದಲ್ಲಿ ಹಂಚಬೇಕು ಅನ್ನೋ ನಿರ್ಧಾರ ಯಾರು ಕೈಗೊಂಡಿರ್ಬೋದು? ಮೇಡಮ್, ಈ ಸಬ್ಜೆಕ್ಟ್ ಸಿದ್ದರಾಮಯ್ಯನವರ ವಿಷಯಕ್ಕೆ ಬಂದಂತ ಸಬ್ಜೆಕ್ಟ್ ಅಲ್ಲಿ ಯಾವ ಮೀಟಿಂಗ್ ಅಲ್ಲೂ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡೋದಾಗ್ಲಿ ಯಾವುದೋ ನಿರ್ಣಯನೇ ಆಗಿಲ್ಲ. ನಟೇಶ್ 2021ರಲ್ಲಿ ಒಂದು ಆದೇಶ ಮಾಡಿದಾನಲ್ವಾ, ಅವರಿಗೆ ಇಷ್ಟು ಭೂಮಿ ಕೊಡ್ತೀವಿ ಅಂತ 32,200 ಸ್ಕ್ವೇರ್ ಫೀಟ್ ನ ಅಲ್ಲಿ ಉಲ್ಲೇಖ ಮಾಡಿದ್ದು 2020 ಮೀಟಿಂಗ್ ಉಲ್ಲೇಖ ಮಾಡಿದ್ದಾನೆ. ಮೀಟಿಂಗ್ ಅಲ್ಲಿ ಅದೇನು ಡಿಸೈಡ್ ಆಗಿಲ್ವಲ್ಲ. ಒಂದು ರೆಸಲ್ಯೂಷನ್ ಪಾಸ್ ಆಯ್ತು ಅಂತಂದ್ರೆ ಮೇಡಮ್, ಸರ್ವಾನುಮತದಿಂದ ರೆಸಲ್ಯೂಷನ್ ಪಾಸ್ ಆದ್ರೆ ಅದನ್ನ 15 ದಿವಸ ಒಳಗೆ ಸರ್ಕಾರಕ್ಕೆ ಆ ರೆಸಲ್ಯೂಷನ್ ಕಾಪಿನ ಕಳಿಸ್ಕೊಟ್ಟು ಅಲ್ಲಿಂದ ಅನುಮೋದನೆ ತಗೋಬೇಕು. ಯಾವುದು ತಗೊಂಡಿಲ್ಲ, ಇದು ರದ್ದಾಗಿದೆ. ಈಗ 2023ರಲ್ಲಿ 27/10/2023ರಲ್ಲಿ ಈ ಸರ್ಕಾರ ಬಂದು ರದ್ದು ಮಾಡುತ್ತಲ್ಲ ಮೇಡಮ್. ನಾವು ಯಾಕೆ ಎಷ್ಟೇ ದೂರು ಮೇಡಮ್, ನಾನ್ ಕೊಟ್ಟಿರೋ ದೂರುಗಳು ಒಂದಲ್ಲ ಮೇಡಮ್, 40-50 ದೂರು ಕೊಟ್ಟಿದ್ರಿ. ಇಂತ ಪ್ರಕರಣಗಳು ಬೇಕಾದಷ್ಟು ಹಾಳಾಗಿರೋದು. ಯಾವುದಕ್ಕೂ ಯಾವುದೇ ಸರ್ಕಾರನ ಕಿಮ್ಮತ್ತು ಕೊಡಲ್ಲ, ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಮಾತ್ರ ರೈಟಿಂಗ್ ಅಲ್ಲಿ ಬರೀತಾರೆ, ಅದ್ರ ಮೇಲೆ ಕ್ರಮ ಜರುಗಿಸಿ ಅಂತ ಬರೀತಾರೆ. ಯಾವನು ಕ್ರಮ ಜರುಗಿಸಲ್ಲ ಮೇಡಮ್. ಅಲ್ಲಿ ಕೊನೆ ಲಾಸ್ಟ್ಗೆ ಈ ಸರ್ಕಾರ ಬರುತ್ತೆ. ಈ ಸರ್ಕಾರ ಬಂದಾಗ್ಲೇನಾದ್ರೂ ಒಂದು ಆಗುತ್ತೇನೋ, ಇನ್ನೋದಲ್ಲ ಹಗರಣ ತೆಗಿಬಹುದು, ಇದಾರ ನಿಲ್ಲುತ್ತೆ 50-50 ಅನುಪಾತ ಅಂತ ನಾವು ಕಾಯ್ಕೊಂಡು ಕೂತಿದ್ವು ಮೇಡಮ್. ಈ ಸರ್ಕಾರ ಬಂತು ಮೇಡಮ್. ಸರ್ಕಾರ ಬಂದಾದ್ಮೇಲೆ ಆ ರೆಕಾರ್ಡ್ ರೂಮ್ ಇಂದ ಏನು ಮಂಜೂರಾತಿ ಪತ್ರಗಳ ಬಾಂಡ್ ಶೀಟ್ ಹೊರಗಡೆ ಬಂದಿದಾವಲ್ಲ ಮೇಡಮ್, ಅದನ್ನ ಲೆಕ್ಕ ಹಾಕಿ ಈ ಸರ್ಕಾರದ ಕೆಳಗಡೆ 3,000 ಬಾಂಡ್ ಶೀಟ್ ಹೊರಗಡೆ ಬಂದಿದೆ ಮೇಡಮ್ 1 ವರ್ಷದಲ್ಲಿ. ಎಷ್ಟು ಕೋಟಿ ಸರ್? ಎಷ್ಟು ಕೋಟಿ? ಹಾಗಾದ್ರೆ ಎಷ್ಟು ಕೋಟಿ ಅವ್ಯವಹಾರ ಇದು ಮೇಡಮ್? ಇದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಮೇಡಮ್. ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ನಾವು ಮೈಸೂರಲ್ಲಿ ಇದ್ಕೊಂಡು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಮೇಡಮ್, ನೊಂದು ಬಿಟ್ಟಿದೀವಿ ನಾವು. ನೋವಾಗಿದೆ. ನನಗ್ ಸಿಕ್ಲಿಲ್ಲ ಅಂತ ನಿವೇಶನ ಅಲ್ಲ ಮೇಡಮ್, ಇಷ್ಟೊಂದು ಸರ್ಕಾರಿ ಆಸ್ತಿನ ಲೂಟಿ ಹೊಡಿತಾ ಇದ್ದಾರೆ ಮೇಡಮ್. ಇಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಇದರ ಧ್ವನಿ ಎತ್ತಿನೇ ಧ್ವನಿ ಅಡಗ್ಸಕ್ಕೆ ಅಂತ ಬರ್ತಾರೆ ಲೋಫರ್ಸ್ಗಳು. ನೋವಾಗುತ್ತೆ. ನನ್ನ ಅಪ್ಪನ ಆಸ್ತಿನ ನಾನು ಕಳ್ಕೊಂಡಿದ್ದೀನಿ ಅಂತ ನನಗೆ ನೋವಿಲ್ಲ ಮೇಡಮ್. ಪ್ರಾಧಿಕಾರದ ಆಸ್ತಿ, ಮಹಾರಾಜರು ಕಟ್ಟಿರೋ ಆಸ್ತಿನ ಈ ತರ ಲೂಟಿ ಹೊಡಿತಾ ಇದ್ದಾರಲ್ಲ, ಲೂಟಿಕೋರ್ರು MLAಗಳು MLCಗಳು ಎಲ್ರಿಗೂ ಗೊತ್ತಿದೆ ಮೇಡಮ್. ಯತೀಂದ್ರನಿಗೆ ಗೊತ್ತಿಲ್ಲ ಮೇಡಮ್. ಇವ್ರ ಸರ್ಕಾರ ಬಂದ್ಮೇಲೆ ಏನೇನ ಅಕ್ರಮ, ಎಷ್ಟು ಮೊದಲು ನಿವೇಶನ ಕೊಟ್ಟಿದ್ದಾರೆ ಇವ್ರ ಸರ್ಕಾರ ಬಂದ ಮೇಲೆ ತೆಗಿಲಿ ಸಿದ್ದರಾಮಯ್ಯ. ಯಾರ್ದು ಕೊಟ್ಟಿದ್ದಾರೆ? ಇನ್ಕಲ್ ಪಾಪಣ್ಣ ಮೇಡಮ್ 97 ಕೇಸ್ ಮೇಡಮ್ ಅವ್ನು ಹಾಕಿರೋದು. ಮೂಡ ಪ್ರಾಧಿಕಾರದ ವಿರುದ್ಧ ಎಷ್ಟು ಆಸ್ತಿ ಮಾಡಿದ್ದಾನೆ ಸರ್ ಮೇಡಮ್ ಅವರಪ್ಪ ಇನ್ಕಲ್ ಪಾಪಣ್ಣ. ಅವನ ಮಗ ರಾಕೇಶ್ ಪಾಪಣ್ಣ ಜೊತೆ ಸುತ್ತುತ್ತಾರೆ. 97 ಕೇಸ್ ಹಾಕಿದ್ದಾನೆ, ಕ್ರಿಮಿನಲ್ ಕೇಸ್, ಸಿವಿಲ್ ಮ್ಯಾಟರ್ಗಳು ಕೋರ್ಟ್ಗೆ ನಮ್ಮ ಮೂಡ ವಿರುದ್ಧ. ಎಷ್ಟು ಅವ್ರ ಅಪ್ಪ ಎಷ್ಟು 1,000 ಕೋಟಿ ಬದುಕಿದೆ ಮೇಡಮ್. ಇವ್ರಿಗೆಲ್ಲ ಎಲೆಕ್ಷನ್ ಅಲ್ಲಿ ಯಾರು ಮೇಡಮ್ ದುಡ್ಡು ಕೊಡ್ತಾರೆ? ಸಿದ್ದರಾಮಯ್ಯ ಅವರು ಕ್ಲೀನ್ ಹ್ಯಾಂಡ್ ಒಪ್ಕೊಂತೀನಿ. ಅವ್ರ ಸುತ್ತ ಇರೋರು ಹೊಡಿತಾ ಇದಾರೆ ಲೂಟಿ, ಅಲ್ಲಿ ಬಂದು ಎಲೆಕ್ಷನ್ ದುಡ್ಡು ಖರ್ಚು ಮಾಡ್ತಾರೆ ಮೇಡಮ್. ಲೂಟಿಕೋರು ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಇವತ್ತು ನಿಮ್ ಮೀಡಿಯಾದಲ್ಲಿ ನಾನು ಹೇಳ್ತೇನೆ. ನಾನು ಪ್ರಪ್ರಥಮವಾಗಿ ನಮ್ಮ ಅಪ್ಪನ ಆಸ್ತಿ ಕಳ್ಕೊಂಡಿದ್ದು ನಾನು ಅಳ್ತಾ ಇಲ್ಲ, ನೋವು ಬರ್ತಾ ಇಲ್ಲ ನನಗೆ. ಪ್ರಾಧಿಕಾರದ ಆಸ್ತಿ ಕಳ್ಕೊಂಡಿದೀವಿ ಅಂತ ನೋವಾಗ್ತಾ ಇದೆ. ಯಾರು ಕೇರ್ ಮಾಡೋರಿಲ್ಲ. ಏನ್ ನಡೀತದಿಲ್ಲಿ? ದುಡ್ಡು 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 ದುಡ್ಡು. ನಿಂತು ಬಿಟ್ರು ಮೇಡಮ್. ಈ ಸರ್ಕಾರ ಬಂದ್ರು ನಿಂತು ಬಿಟ್ರು. ಶುದ್ಧಹಸ್ತರು, ಪ್ರಾಮಾಣಿಕರು, ಸತ್ಯವಂತರು, ನಿಷ್ಠಾವಂತರು ರಾಜಕಾರಣಿಗಳ ಮುಖವಾಡ ಹೆಂಗ್ ಬಯಲಾಗ್ತಾ ಇದೆ. ಗಂಗರಾಜು ಸರ್, ನಿಮ್ಮ ಈ ಪ್ರಯತ್ನ, ಹೋರಾಟ ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿರೋದ್ರಿಂದ ರಿಪಬ್ಲಿಕ್ ಕನ್ನಡದ ಫುಲ್ ಆನ್ ಸಪೋರ್ಟ್. ನಿಮ್ಮ ದಾಖಲೆಗಳ ಆಧಾರದ ಮೇಲೇನೆ ಇವತ್ತು ನಾವು ಈ ದಾಖಲೆಗಳನ್ನ ಜನರ ಮುಂದೆ ಕೂಡ ಇಡ್ತಾ ಇದ್ದೀವಿ. ವಿ ಸ್ಟ್ಯಾಂಡ್ ಬೈ ಯು. ಗಂಗರಾಜು ಸರ್, ನಿಮ್ಮ ಹತ್ರ ಪ್ರಾಮಾಣಿಕತೆ ಎಷ್ಟಿದೆ ಅಷ್ಟು. ರೈಟ್. ಥ್ಯಾಂಕ್ ಯು ಸೋ ಮಚ್ ಗಂಗರಾಜು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮೂಡ ಸಂಬಂಧಪಟ್ಟಂತೆ ಕಣ್ಣೀರು ಹಾಕ್ತಿದ್ದಾರೆ ಇವತ್ತು RTI ಕಾರ್ಯಕರ್ತರು. ಅವ್ರು ಹೇಳ್ತಿರೋದು ಎಲ್ಲ ಸತ್ಯನ? ಅದನ್ನೆಲ್ಲ ನಾವು ನಂಬಿಡ್ಬೇಕಾ? ಈ ಪ್ರಶ್ನೆಗಳಿಗೆ ಉತ್ತರ ಈ ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರ ಅವಗಾಹನೆಗೆ ಬಿಡ್ತಾ ಇದೀವಿ. ಬಟ್ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಮಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸುದ್ದಿ ಹೊಡಿಬೇಕು ಅಂತಿಲ್ಲ. ಪ್ರತಿನಿತ್ಯ ನೂರಾರು ಸುದ್ದಿಗಳು ರಿಪಬ್ಲಿಕ್ ಕನ್ನಡದ ಅಂಗಳದಲ್ಲಿದೆ.
ಬಟ್ ಸತ್ಯ ಗೊತ್ತಾಗ್ಬೇಕು ಅನ್ನೋ ಸತ್ಯ ಉದ್ದೇಶ. ಬರಬೇಕು, ಯಾರು ಸುಳ್ಳು ಯಾರು ಸತ್ಯ. ಹಾಗಾಗಿ ನಾವು ಗಾಳಿಲಿ ಗುಂಡು ಕೂಡ ಹೊಡಿತಾ ಇಲ್ಲ. ನಮ್ಮ ಬಳಿ ಇರುವ ಮಾಹಿತಿ ಹಕ್ಕು ಕಾಯ್ದೆಯ ದಾಖಲೆಗಳ ಸಹಿತ ಜನರ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡದ ಈ ಮೂಡ ಫೈಲ್ಸ್ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಸಾಕಷ್ಟು ದಾಖಲೆಗಳು ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇವತ್ತು ತೋರಿಸಿರೋದು ಪಿಕ್ಚರ್ನ ಮೊದಲ ಸೀಕ್ವೆಲ್. ಇನ್ನೂ ದಾಖಲೆಗಳು ಬಿಡುಗಡೆ ಆಗೋದು ಬಾಕಿ ಇದೆ. ಮೂಡ ಪಿಕ್ಚರ್ ಅಭಿ ಬಾಕಿ ಹೇ. ಇವಿಷ್ಟು ಈ ಮೂಡ ಫೈಲ್ ಸಂಖ್ಯೆ 6ಕ್ಕೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಗಳು.